ಕಾರವಾರದಲ್ಲಿ ಚಪಲ್ ಯುದ್ಧ ನೌಕೆ ಹಾಗೂ ಟುಪೆಲೋವಾ ಯುದ್ಧ ವಿಮಾನದ ಸುತ್ತಮುತ್ತಲೂ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೌಂದರ್ಯೀಕರಣ ಹಾಗೂ ಮ್ಯೂಸಿಯಂ ನಿರ್ಮಾಣ ಕಾಮಗಾರಿಗೆ 5 ವರ್ಷದ ವಿಳಂಬದ ಬಳಿಕ ಚಾಲನೆ ದೊರೆತಿದೆ. ಸಿಆರ್ಜೆಡ್ ನಿಯಮಾವಳಿ ಅಡಚಣೆಯಿಂದ ನಿಂತಿದ್ದ ಯೋಜನೆ ಇದೀಗ ತಾತ್ಕಾಲಿಕ ಮಾದರಿ ವಿನ್ಯಾಸದಡಿ ಜಾರಿಗೊಳ್ಳುತ್ತಿದೆ. ಯೋಜನೆಯಡಿ 2600 ಚದರ ಅಡಿ ವಿಸ್ತೀರ್ಣದಲ್ಲಿ ಮ್ಯೂಸಿಯಂ, 1310 ಚದರ ಅಡಿಯಲ್ಲಿ G+1 ಮಾದರಿಯ ಕೆಫೆಟೇರಿಯಾ ನಿರ್ಮಾಣವಾಗಲಿದೆ. ಇಲ್ಲಿ ಪ್ರವಾಸಿಗರು ಹಾಗೂ ಸ್ಥಳೀಯರು ಉಪಹಾರ, ಊಟ, ಚಹಾ, ತಂಪು ಪಾನೀಯ, ಐಸ್ ಕ್ರೀಂ ಸೇವಿಸಲು ಅವಕಾಶ ಕಲ್ಪಿಸಲಾಗಿದೆ. ಟುಪೆಲೋವ್ ವಿಮಾನ ಮ್ಯೂಸಿಯಂ ಬಳಿ 376 ಚದರ ಅಡಿಯಲ್ಲಿ ಟಿಕೆಟ್ ಕೌಂಟರ್ ನಿರ್ಮಾಣ, 15,000 ಚದರ ಅಡಿಯ ವ್ಯಾಪ್ತಿಯಲ್ಲಿ ವಾಕಿಂಗ್ ಪಾತ್, ಚಪಲ್ ಮತ್ತು ಟುಪೆಲೋವ್ಗೆ 10 ಫೋಕಸ್ ಲೈಟ್ಗಳ ಅಳವಡಿಕೆ, ಕುಡಿಯುವ ನೀರಿನ ಘಟಕ, ಶೌಚಾಲಯ ನವೀಕರಣ ಹಾಗೂ ಬೇಲಿಗಳಿಗೆ ದೀಪಾಲಂಕಾರ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಸಿಆರ್ಜೆಡ್ ನಿಯಮದ ಹಿನ್ನೆಲೆ ಶಾಶ್ವತ ಕಟ್ಟಡಗಳಿಗೆ ಅನುಮತಿ ಇಲ್ಲದ ಕಾರಣ ಪ್ರವಾಸೋದ್ಯಮ ಇಲಾಖೆಯ ತಾತ್ಕಾಲಿಕ ರಚನೆಗೆ ಮಾತ್ರ ಅನುಮತಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ನಿರ್ಮಿತಿ ಕೇಂದ್ರವು ಮ್ಯೂಸಿಯಂ ಮತ್ತು ಕೆಫೆಟೇರಿಯಾ ನಿರ್ಮಾಣಕ್ಕೆ ಮಾರ್ಕಿಂಗ್ ಪ್ರಕ್ರಿಯೆ ಆರಂಭಿಸಿದೆ. ಜೊತೆಗೆ ಸುತ್ತಮುತ್ತ ಉದ್ಯಾನ ಅಭಿವೃದ್ಧಿಗೂ ಕ್ರಮ ಕೈಗೊಳ್ಳಲಾಗಿದೆ. ಈ ಯೋಜನೆ ವಿಳಂಬವಾಗಲು ಟುಪೆಲೋವ್ ವಿಮಾನ ಅಳವಡಿಕೆ ಬಳಿಕವೇ ಕಾಮಗಾರಿ ಆರಂಭಿಸುವ ನಿರ್ಧಾರ ಕೈಗೊಳ್ಳಲಾಗಿತ್ತು. ಜೊತೆಗೆ ಟಾಗೋರ್ ಉದ್ಯಾನ ಮತ್ತು ರಾಕ್ ಗಾರ್ಡನ್ ಸಂಬಂಧಿತ ಸಿಆರ್ಜೆಡ್ ಉಲ್ಲಂಘನೆ ವಿವಾದ ರಾಷ್ಟ್ರೀಯ ಹಸಿರು ಪೀಠದಲ್ಲಿ ವಿಚಾರಣೆಗೆ ಹೋಗಿದ್ದ ಹಿನ್ನೆಲೆ ಕಾರಣವಾಗಿತ್ತು. ಈಗ ನಿಯಮಾನುಸಾರ ತಾತ್ಕಾಲಿಕ ವಿನ್ಯಾಸದೊಂದಿಗೆ ಯೋಜನೆಗೆ ಮತ್ತೆ ಚೈತನ್ಯ ಸಿಕ್ಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.